ಬಂಡಾಯದ ನಾಡು ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಸುತ್ತಮುತ್ತ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಇಂದು ಕಾಳು ದಂಧೆಕೋರರ ಪಾಲಾಗ್ತಾ ಇರುವುದು ಕಂಡು ಬಂದಿದ್ದು ನಗರದ ಜನತೆಯಲ್ಲಿ ಆತಂಕ ಸೃಷ್ಟಿಸಿತು. ಬೆಳಗಿನ ಜಾವ ಸರಿಸುಮಾರು 9 ಗಂಟೆಗೆ ನಗರದ ಕೆಲ ಬಡಾವಣೆಗಳಲ್ಲಿ ಮನೆ ಮನೆಗೆ ತೆರಳಿದ ಬಡವರು ಮತ್ತು ಕಡು ಬಡವರಿಗಂತ ಗುರುತಿಸಿ ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಖರೀದಿಸ್ತಾ ಇರುವ ಜಾಲವೊಂದು ಪತ್ತೆಯಾಗಿದ್ದು, ಈ ಕಾಳು ದಂಧೆಕೋರರ ಸುಳಿವನ್ನ ಸಾರ್ವಜನಿಕರು, ಸ್ಥಳೀಯ ನಾಗರಿಕ, ಆಹಾರ ಸರಬರಾಜು ಇಲಾಖೆಯ ಅಧಿಕಾರಿ ಅನಿಲ್ ಪವಾರ್ ಹಾಗೂ ಗಣಕಯಂತ್ರ ನಿರ್ವಾಹಕ ಸಿಬ್ಬಂದಿ ರಫೀಕ್ ನದಾಫ್ ಮತ್ತು ನರಗುಂದ ಪೊಲೀಸ್ ಠಾಣೆಯ ಪಿಎಸ್ಐ ಮಣ್ಣೂರು ಅವರಿಗೆ ತಿಳಿಸಿದ್ದು, ಸದರಿ ಅಧಿಕಾರಿಗಳು ಸಕ್ಕರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಸರ್ಕಾರದಿಂದ ನೀಡ್ತಾ ಇರುವಂತಹ ಪಡಿತರ ಅಕ್ಕಿಯನ್ನ ಮೂಟೆಗಟ್ಟಲೆ ಪಡಿತರ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿದೆ. ಅಲ್ಲದೆ ಕೆಲವು ಕಾಳು ದಂಧೆಕೋರರು ಯಾರದೋ ಭಯವಿಲ್ಲದೆ, ಕಾನೂನಿನ ಪರಿಜ್ಞಾನವಿಲ್ಲದೆ ಅಕ್ರಮವಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಒಂದು ವ್ಯವಹಾರ ನರಗುಂದ ಪಟ್ಟಣದ ಮತ್ತು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೀತಾ ಇದ್ದು, ಕಾಳು ದಂಧೆಕೋರರಿಗೆ ಕಡಿವಾಣ ಹಾಕಬೇಕಾಗಿದೆ. ಅನ್ನಭಾಗ್ಯ ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡು ಅಕ್ರಮ ದಂಧೆಗೆ ಇಳಿದಿರುವಂತಹ ದಂಧೆಕೋರರು ನಗರದ ದಂಡಾಪುರ ಬಡಾವಣೆಯ ವಜರಂಗಿ ಎಂಬುವರ ಮನೆಯ ಮುಂದೆ ಅಂದರೆ ಬಳಿಗಾರ್ ಗಿರಿರಾಣಿಯ ಆವರಣದಲ್ಲಿ ಹೀರೋ HF ಗಾಡಿ ಸಂಖ್ಯೆ KA 24 Q2147 ಗುರುತಿನ ವಾಹನ ಬಳಸಿಕೊಂಡು ಸಂಗ್ರಹಿಸಲಾದಂತಹ ಲಾರಿ ಸುಮಾರು 50 kg ಸಾಮರ್ಥ್ಯದ 48 ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಯು ವಾಹನವನ್ನ ಬಿಟ್ಟು ಪರಾರಿಯಾಗಿದ್ದಾನೆ ಅಂತ ಸ್ಥಳೀಯ ಮೂಲಗಳಿಂದ ತಿಳಿದು ಬಂದಿದ್ದು, ನರಗುಂದ ಪೊಲೀಸ್ ಠಾಣೆಯ ಪಿಎಸ್ಐ ಮಣ್ಣೂರ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ಅಪರಾಧಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಂಗ್ರಹಿಸಿ ಇಡಲಾದ ಅಕ್ಕಿ ಮೂಟೆ, ಅಕ್ಕಿ ಸಂಗ್ರಹಣೆಗಾಗಿ ಬಳಸಿದ ವಾಹನ. ವರದಿ ಗುರುನಾಥ್ ಕೆಂಗಾರ್ಕರ್.